ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಆಂಬೊಡೆ ಮಾಡೋಣ ಅಂತ ಇದ್ದೀನಿ. ಈ ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಫಸ್ಟು ಕಡಲೆಬೇಳೆ ರುಬ್ಕೊಬಿಡೋಣ. ಇದು ಕಡಲೆಬೇಳೆ, ಇದು 2 ಅವರು ನೆನೆಸಿರುವಂಥ ಕಡಲೆಬೇಳೆ. ಅದನ್ನು ರುಬ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ತುಂಬ ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ಬೇಳೆ ಬೇಳೆ ಇರೋವಂಗೆ ಸ್ವಲ್ಪ ಬೇಕು. ನೈಸಾಗಿರೋದು ಬೇಕು, ಸ್ವಲ್ಪ ಬೇಳೆ ಬೇಳೆನೂ ಇರಬೇಕು. ಕಡಲೆಬೇಳೆ ರುಬ್ಬಕ್ಕೆ ಹಾಕಿದ್ದೀವಲ್ಲ, ಅದಕ್ಕೆ ಒಂದು 4-5 ಬೇಳೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು ಹಾಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ದೀನಿ. ಈ ರುಬ್ಕೊಂಡಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಬೇಳೆ ಬೇಳೆ ಥರ ಇದೆ, ತುಂಬ ಸ್ವಲ್ಪ ನೈಸಾಗೂ ಇದೆ, ಬೇಳೆ ಬೇಳೆ ಥರನೂ ಇದೆ. ಇದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿ, ಇದು ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನಕಾಯಿ, ಹಚ್ಚಿರುವಂಥ ಕ್ಯಾರೆಟು, ಹಚ್ಚಿರುವಂಥ ತೆಂಗಿನಕಾಯಿ, ಹಚ್ಚಿರುವಂಥ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು, ಇದು ಮೆಂತ್ಯ ಸೊಪ್ಪು ಹಚ್ಚಿರೋದು. ಇದಕ್ಕೆ ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕಲಿಸ್ಕೊಬಿಡೋಣ. ಸ್ಟವ್ ಹಚ್ಚಿಬಿಟ್ಟು ಎಣ್ಣೆ ಕಾಯಕ್ಕಿಡೋಣ. ಸನ್ಪ್ಯೂರ್ ಎಣ್ಣೆ ಹಾಕ್ತಾಯಿದ್ದೀನಿ. ಈ ವಡೆನ ತಟ್ಟುವಾಗ ಈ ಗಟ್ಟಿಯಾಗಿ ಚಪ್ಪಟೆ ಹಂಗೆ ತಟ್ಟು ಬಿಡಬಾರ್ದು, ಈ ಥರ ಬನ್ ಥರ ತಟ್ಟಬೇಕು. ಈಗ ಇಟ್ಕೊಂಡು ಹಿಂಗೆ ತಟ್ಟಿದಾಗ ನೋಡಿ ಈ ಥರ ಬರುತ್ತೆ. ಆಂಬೊಡೆ ತೆಗೆದಾಕೋಣ. ಇದಕ್ಕೆ ಇವಾಗ ಇದನ್ನು ಮುರಿದ್ರೆ ಮೇಲ್ಗಡೆ ಗರಿ ಗರಿಯಾಗಿದೆ, ಒಳಗಡೆ ಸ್ಮೂತಾಗಿದೆ. ಮೇಲ್ಗಡೆ ಗರಿ ಗರಿಯಾಗಿದೆ, ಒಳಗಡೆ ಸ್ಮೂತಾಗಿದೆ. ನಾನು ಮಾಡಿರುವಂಥ ಆಂಬೊಡೆ ನೀವು ಮಾಡಿಬಿಟ್ಟು ತಿನ್ನೋಡಿ, ಕಮೆಂಟ್ ಹಾಕಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು, ಮುನ್ನಡೆಸ್ಕೊಂಡು ಹೋಗಿ.